ಕೇಶವ್ ಅವರೇ, ಈಗ ಚಿನ್ನಯ್ಯನ ಬಗ್ಗೆ ತಾವು ಸಾಫ್ಟ್ ಆಗಿ ಮಾತಾಡ್ತಾ ಇದ್ರಿ, ಪಾಪ ಅನ್ನೋ ಥರ ಮಾತಾಡ್ತಾ ಇದ್ರಿ. ಆಯಿತು ಸರ್, ನನ್ನ ತಪ್ಪಾಗ್ಬಿಟ್ಟಿದೆ ಸರ್, ನಾನು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡಿದೆ, ನನಗೆ ಈಗ ಮನವರಿಕೆ ಆಯಿತು, ಈಗ ಪ್ರಾಯಶ್ಚಿತ ಆಯಿತು, ನನಗೆ ಜೀವನ ಕಟ್ಕೊಳ್ಳಿಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡಿ ಸರ್, ಇಲ್ಲೇ ಕೆಲಸ ಕೊಡಿ, ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬಂದರೆ ಅವಕಾಶ ಸಿಗುತ್ತಾ? ಸರ್, ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ ಸರ್, ಆಮೇಲೆ ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಅವರಲ್ಲಿ ಕೇಳ್ಬೇಕು ವಿನಃ. ಯಾಕೆ ಅಂತ ಹೇಳಿದ್ರೆ ಇಡೀ ಆರೋಪ ಮಾಡಿರುವಂತದ್ದು ಆ ಗ್ಯಾಂಗ್ ಏನಿದೆಯೋ ಅದು ಇಡೀ ಕ್ಷೇತ್ರದ ವಿರುದ್ಧ ಅಂತ ಹೇಳುವಂಥದ್ದು ಜಗಜ್ಜಾಹಿರಾಗಿದೆ. ಹೌದು, ಅದನ್ನು ಅವರು ತೀರ್ಮಾನ ಮಾಡ್ಬೇಕು. ಒಂದು ವೇಳೆ ಹಾಗೆ ಬಂದಾಗ ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿದ್ರೆ ನಿಜವಾಗಿಯೂ ಯಾರು ಕೂಡ ಒಂದು ಆಲೋಚನೆ ಮಾಡುವಂತ ವಿಚಾರ ಅದು ತಾವು ಹೇಳಿದ್ದು. ಅದು ನಾನು ಈ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ಅಲ್ಲ, ಈಗ ನಾನು ಮಾತಾಡ್ಲಿಕ್ಕೆ ಕರೆಕ್ಟ್ ಸರ್. ಅಂದ್ರೆ ಈಗ ನೋಡಿ ಸರ್, ಆತ ಲಾಡ್ಜಲ್ಲಿ ಇದ್ದಾನಂತೆ ಹೆಂಡತಿ ಜೊತೆಗೆ. ಅಂದ್ರೆ ಸಹಜವಾಗಿನೇ ಈಗ ದುಡ್ಡು ಬೇಕಾಗುತ್ತೆ ಸರ್, ಈ ಟೈಮ್ನಲ್ಲಿ ಅಲ್ಲಿ ಸ್ಟೇ ಮಾಡಿದಂತ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಅನುಮಾನಗಳಿರೋದು ಈತನಿಗೆ ಹಣದ ಸಂದಾಯವನ್ನು ಮಾಡ್ತಾ ಇರೋರು ಯಾರು ಅಂತ ಹೇಳಿ, ಬೇರೆದ್ದ ತಿರುವನ್ನು ಪಡೆದುಕೊಳ್ತಾ ಇರಬಹುದು ಇದು ಅಂತ ಹೇಳಿ. ಗೊತ್ತಿಲ್ಲ ಸರ್, ಯಾರು ಹಣದ ಸಂದಾಯ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಖಂಡಿತವಾಗಿಯೂ ನಾನು ಮಾತಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಯಾವುದೇ ರೀತಿಯಲ್ಲಿ ಹೋಗ್ಲೂ ಇಲ್ಲ, ಯಾಕಂದ್ರೆ ಇದು ನನ್ ಆಫ್ ಮೈ ಬಿಸ್ನೆಸ್. ಹಾಗಾಗಿ ಯಾರು ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆತ ಅವನ ಹೆಂಡತಿ ಹೇಳಿದ ಪ್ರಕಾರ ಆತ ಕೂಲಿ ಮಾಡ್ಕೊಂಡಿದ್ರು, ಹಾಗಾಗಿ ಹಣ ಇಲ್ಲ ಅಂತ ಹೇಳುವಂತದ್ದು ತಾವು ಪ್ರಶ್ನೆ ಮಾಡುವಂತದ್ದು ಸಹಜ ಇದೆ. ಎಲ್ಲಿಂದ ಬರ್ತದೆ ಹಣದ ಮೂಲ ಯಾವುದು ಅಂತ ಹೇಳಿ ಇದನ್ನು ಕೂಡ ಆಲೋಚನೆ ಮಾಡುವಂತದ್ದು ಸಹಜ. ಆದ್ರೆ ನಾನು ಹಾಗೆ ಬಗ್ಗೆ ಅಧಿಕೃತವಾಗಿ ಮಾತಾಡ್ಲಿಕ್ಕೆ ನನಗೆ ಅಷ್ಟು ಸರಿ ಅನಿಸುದಿಲ್ಲ ಸರ್. ನಿಜ 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 ಸರ್. ಈಗ ಏನು ಚಿನ್ನಯ್ಯ ಏನಿದ್ದಾರೆ, ಶಂಕರಪ್ಪ ಸರ್ ಹೇಳಿ ಸರ್, ಹೇಳಿ ನೋಡಿ. ಈ ಟ್ಯಾಂಪರಿಂಗ್ ಆಫ್ ವಿಟ್ನೆಸ್ ಅಂತ ಕರೀತಾರೆ ಕಾನೂನು ನಡೆಯಲ್ಲಿ. ಸಂದರ್ಭಕ್ಕೆ ಸಾಕ್ಷಿಗಳನ್ನ ಸಂದರ್ಭಕ್ಕೆ ತಕ್ಕಂಗೆ ಯಾರು ಸಾಧ್ಯ ಆಗುತ್ತೋ ಅವರೆಲ್ಲ ಬಳಕೆ ಮಾಡ್ಕೊಂತಕ್ಕಂಥದ್ದು ಒಂದು ವಿಧಾನ, ಅಥವಾ ಅವರನ್ನ ಎದುರಿಸುವಂತದ್ದು ಎರಡನೇ ವಿಧಾನ. ಎದುರಿಸಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಮಿಷ ಒಡ್ಡಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಯಾರಿಗ ಉಪಯೋಗ ಇದೆ ಅಂತ, ಈ ವ್ಯಕ್ತಿಯಿಂದ ಯಾರಿಗ ಉಪಯೋಗ ಇದೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಬೇಕಾಗ್ತದೆ ನಾವೆಲ್ಲರೂ ಸಹ. ಈ ವ್ಯಕ್ತಿ ಯಾರ ವಿರುದ್ಧ ಹೋದ್ರೆ ಯಾರಿಗ ಉಪಯೋಗ ಆಗ್ತದೆ, ಯಾರ ಪರವಾಗಿ ನಿಂತ್ರೆ ಯಾರಿಗ ತೊಂದರೆ ಆಗ್ತದೆ. ಸೊ ಇದನ್ನ ಗಂಭೀರವಾಗಿ ನಾವು ಯೋಚನೆ ಮಾಡಿದಾಗ ಸಹಜವಾಗಿ ಗೊತ್ತಾಗ್ಬಿಡ್ತದೆ. ಯಾರು ಏನು ದುಡ್ಡು ಕಾಸು ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಹೋಟೆಲ್ಗಳಲ್ಲಿ ಲಾಡ್ಜ್ ಅಲ್ಲಿ ಇದ್ದುಕೊಂಡು ಜೀವನ ಮಾಡ್ತಾ ಇದ್ದಾನೆ ಅಂದಾಗ ಅದರಿಂದ ಯಾರಾದ್ರೂ ಇರ್ಲೇಬೇಕಲ್ಲ. ಸಹಜವಾಗಿ ತನಿಖೆಯಿಂದ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ತನಿಖೆ ಬಿಟ್ಟು ವ್ಯಾಪ್ತಿ ಮೀರಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಕೆಲಸ ಚಟುವಟಿಕೆಗಳು ನಡೀತಾ ಇರ್ತವೆ. ಅವೆಲ್ಲನೂ ಸಹ ಪೊಲೀಸರು ಮೇಲ್ನೋಟಕ್ಕೆ ಪೊಲೀಸರು ಜಗಜ್ಜಾಹಿರ ಮಾಡೋದಿಲ್ಲ, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಜಗಜ್ಜಾಹಿರ ಮಾಡೋದಿಲ್ಲ. ನಿಮ್ಮಂತವ್ರು ಯಾರು ತನಿಖೆ ಪ್ರತ್ಯೇಕವಾಗಿರ್ತಕ್ಕಂಥ ತನಿಖೆ ಕೈಗೊಂಡ್ರೆ ಅವಾಗ ಸಹಜವಾಗಿ ಆ ವಿಚಾರಗಳು ಗೊತ್ತಾಗ್ತದೆ. ಆ ವಿಚಾರಗಳು ಸಾರ್ವಜನಿಕವಾಗಿ ಚರ್ಚೆ ಮಾಡಿದಾಗ ಇಂದಿನ ರಹಸ್ಯಗಳೆಲ್ಲ ಭೇದಿಸುವಂತ ಅವಕಾಶ ನಿಮ್ಗಿರ್ತದೆ ಹೊತ್ತು ಬೇರೆ ಯಾರು ಮಾಡಕ್ ಹೋಗೋದಿಲ್ಲ. ನಿಜ ನಿಜ ನಿಜ. ಸೊ ನೀವು ರಹಸ್ಯ ಭೇದನೆ ಮಾಡೋದ್ರಿಂದ ಉಪಯೋಗನೂ ಇಲ್ಲ. ಯಾಕಂದ್ರೆ ಅಂತಿಮವಾಗಿ ಕೋರ್ಟ್ ಮುಂದೆ ಏನು ಹೋಗಿ ದೋಷಾರೋಪಣೆ ಸಲ್ಲಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಕೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಸಾಕ್ಷಿಗಳ ಹೇಳಿಕೆಗಳ ಆಧಾರದ ಮೇಲೆ ಡಿಪೆಂಡ್ ಆಗ್ತದೆ ಅಂತ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡ್ಬೇಕು ಬೇಡ ಅಂತಕ್ಕಂಥದ್ದನ್ನ. ನಿಜ. ಶಂಕರಪ್ಪ ಸರ್, ಇನ್ನೊಂದು, ಈಗ ಆಯ್ತು ಒಬ್ಬ ಮಾಸ್ಕ್ ಮ್ಯಾನ್ ಬಂದ, ನೂರಾರು ಹೆಣ್ಣುಗಳನ್ನ ಹೂತಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ, ಅದು ಇದು ಅಂತ ಹೇಳ್ದ, ಆಯ್ತು ಸರ್ಕಾರ ಕೂಡ ಅದಕ್ಕೆ SIT ರಚನೆ ಮಾಡ್ತು. ಬಟ್ ಈಗ ಮುಂದೆ ಮತ್ತೊಬ್ಬ ಅಥವಾ ಇನ್ನೊಬ್ರು ಯಾರೋ ಬಂದು ನಾನು ಹಿಂಗ್ ಮಾಡಿದ್ದೆ, ಹಂಗ್ ನೋಡಿದ್ದೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಬಂದ್ರೆ ನಂಬಲಿಕ್ಕೆ ಹೋಗೋದಿಲ್ವಾ, ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ ಅಂತ ಜನ? ನೆಕ್ಸ್ಟ್ ನೋಡಿ, ಜನದ ಅವಶ್ಯಕತೆ ನೋಡಿ, ಇದೇ ತಪ್ಪು ಮಾಡ್ತಾ ಇರ್ತಕ್ಕಂಥವು. ಯಾವುದೇ ಒಂದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಆ ದೂರನ್ನ ಸರಿನ ತಪ್ಪು ಅಂತಕ್ಕಂಥದ್ದು ತನಿಖೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಪೊಲೀಸವ್ರಿಗೆ ಮಾತ್ರ ಸೀಮಿತ ಇರ್ತದೆ. ಅದನ್ನ ತನಿಖೆ ಮಾಡುವಂತ ಅವಶ್ಯಕತೆ ಬೇರೆ ಯಾರಿಗೂ ಇರೋದಿಲ್ಲ. ಅದನ್ನ ಆ ಮಟ್ಟಕ್ಕೆ ಮಾತ್ರ ಬಿಟ್ಟರೆ ಅದು ಸರೋಗ್ತದೆ. ಆ ತನಿಖೆ ಏನು ಸರ್ಕಾರಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಪ್ರಭಾವಿ ವ್ಯಕ್ತಿಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಮಾಧ್ಯಮದವರು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಕೇಸನ್ನ ಕೇಸ್ ರೀತಿಯಲ್ಲಿ ದೂರ ಬಿಟ್ಬಿಟ್ರೆ ಎಲ್ಲ ಅವ್ರು ಮಾಡ್ತಾರೆ, ಕಡಿಮೆ ಖರ್ಚಲ್ಲಿ ತನಿಖೆ ನಡೆಸಿ ಬಿಸಾಕ್ಬಿಡ್ತಾರೆ ನಾರ್ಮಲ್ ಆಗಿ. ಆದ್ರೆ ಅದಕ್ಕೆ ಎಷ್ಟು ಯಾವಾಗ ಹೈಪ್ ಕೊಡ್ತೀವಿ, ಅದಕ್ಕೆ ಕುತೂಹಲ ಯಾವಾಗ ಹೆಚ್ಚಿಸ್ತೀವಿ, ಅವಾಗ ಮಾತ್ರ ಈ ಸರ್ಕಾರದ ಹೊರೆ ಆಗ್ತದೆ ಮತ್ತು
ಜನಸಾಮಾನ್ಯರ ದುಡ್ಡು ಹಾಳಾಗ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ ಈಗ ಯಾವಲ್ಲಿ ಈ ಒಂದು ಬುರುಡೆ ಕೇಸ್ಗೆ ಇಷ್ಟೆಲ್ಲ ಪ್ರಾತಿನಿಧ್ಯ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ಖರ್ಚುಗಳಾಗ್ಲಿಕ್ಕೆ ಅವಕಾಶ ಆಯ್ತು. ಇದು ಜನಸಾಮಾನ್ಯರ ದುಡ್ಡು. ಈಗ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಅವರು ಬಡವರು ದುಡ್ಡಿಲ್ಲ ಅಥವಾ ಇದ್ಮೇಲೆ ತಪ್ಪನ್ನು ಯಾರು ಮಾಡಿದ್ರು ಸಹ ಇಟ್ ಕೆನಾಟ್ ಬಿ ಎಕ್ಸಮ್ಟೆಡ್. ಇಟ್ ಇಸ್ ರಿಕ್ವೈರ್ಡ್ ಟು ಗೋ ಪನಿಷ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಕಾನೂನು, ಮಾನವೀಯತೆ ದೃಷ್ಟಿಕೋನ, ಕಾನೂನು ವ್ಯಾಪ್ತಿ ಇವೆಲ್ಲಾನು ಸಹ ಆ ಸಂದರ್ಭಕ್ಕೆ ತಕ್ಕಂಗಿರ್ಬೇಕು ಹೊರತು ನಮ್ಮ ಜನಸಾಮಾನ್ಯರ ಅನುಕೂಲಕ್ಕಾಗಿ ಇರೋಂಗಿಲ್ಲ. ಕಾನೂನು ಪ್ರಕ್ರಿಯೆಯಲ್ಲಿ ಏನ್ ಅವಕಾಶ ಇದೆಯೋ, ಯಾವ ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ಸಿದ್ಧಾಂತಗಳನ್ನು ಅನುಸರಿಸಬೇಕು, ಯಾವ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು, ಅದನ್ನು ಅನುಸರಿಸೇ ಮಾಡ್ಬೇಕು ಹೊರತು ಅದಕ್ಕೆ ಕಾನೂನು ಅಂತಕ್ಕಂಥದ್ದು. ಕಾನೂನುಗಳೆಲ್ಲ ಸಕಾರಾತ್ಮಕವಾಗಿರ್ತಕ್ಕಂಥ ಕಾನೂನುಗಳು ಈ ದೇಶದಲ್ಲಿ ಸುಮ್ಮನೆ 4800 ಕಾನೂನು ಕೊಟ್ಟಿರ್ತಕ್ಕಂಥದ್ದು ಜನಗಳ ಅನುಕೂಲಕ್ಕಾಗಿ, ತಪ್ಪು ಮಾಡಿರ್ತಕ್ಕಂಥವ್ರು ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ, ತಪ್ಪುಗಳನ್ನು ಸರಿದಿದ್ದುಕೊಳ್ಳೋಕ್ಕೋಸ್ಕರವಾಗಿ ಕಾನೂನುಗಳು ಇರ್ತಕ್ಕಂಥದ್ದು. ನೆಗೆಟಿವ್ ಅಪ್ರೋಚ್ ಅಲ್ಲಿ ಕಾನೂನು, ಯಾವ ಕಾನೂನು, ಒಂದು ಕಾನೂನು ಸಹ ನಕಾರಾತ್ಮಕ ಚಿಂತನೆಯಲ್ಲಿ ಯಾವ ಕಾನೂನು ಇಲ್ಲ. ಆದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಎಲ್ಲಾ ವ್ಯವಸ್ಥೆಗಳಿಂದ ಆಗ್ತಾ ಇರ್ತಕ್ಕಂಥ ನಾವೆಲ್ಲರೂ ಸಹ ಒಪ್ಪಲೇಬೇಕಾಗಿರ್ತಕ್ಕಂಥ ವಿಚಾರ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲೂ ಸಹ ಆಗ್ತಾ ಇದಾವೆ. ಅದು ಸರಿಯಾದ ಶಿಕ್ಷೆಗೊಳಪಡಿಸ್ಲಿಕ್ಕಾಗ್ಲಿ ಅಥವಾ ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗ್ಲಿ ಆಗ್ತಾ ಇಲ್ಲ. ಸರ್, ಇನ್ನೊಂದು ಈ ಚಿನ್ನಯ್ಯ ಈಗ ನಿಜ ಹೇಳ್ತಾ ಇದ್ದಾನ, ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಆರೋಪ ಮಾಡ್ತಿದ್ದಾನಲ್ವಾ, ಆತ ನಿಜ ಹೇಳ್ತಾ ಇದ್ದಾನ, ನಾಟಕ ಮಾಡ್ತಿದ್ದಾನ, ಆತನನ್ನು ಕೂಡ ವಿಚಾರಣೆ ಒಳಪಡಿಸಬೇಕು ಅವಶ್ಯಕತೆ ಇದೆಯಾ? ನೋಡಿ, ಖಂಡಿತವಾಗ್ಲೂ ಸಹ ಇದನ್ನು ಸಹ ಯಾಕಂದ್ರೆ ನಾವು ಇತಿಹಾಸದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅನೇಕ ಸಂದರ್ಭದಲ್ಲಿ ಈ ವ್ಯಕ್ತಿ ಸುಳ್ಳುಗಳನ್ನು ಹೇಳ್ಕೊಂಡು ಸುಳ್ಳು ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಪ್ರಕಾರವಾಗಿ ನಾವು ಕಾಣ್ತೇವೆ. ಅಥವಾ ಇದು ಸುಳ್ಳು ದೂರ ಅಲ್ಲ, ನಿಜವಾಗ್ಲೂ ದೂರ ಅಂದ್ರೆ ಪೊಲೀಸ್ ಇಲಾಖೆಯವರು ತಪ್ಪು ಮಾಡಿದ್ರೆ ಸರಿಯಾಗಿ ತನಿಖೆ ನಡೆಸಿಲ್ಲ ಅಂತ ಅರ್ಥ ಅಲ್ವಾ? ಕರೆಕ್ಟ್. ಅವ್ರು ಸರಿಯಾಗಿ ತನಿಖೆ ನಡೆಸಿದ್ದಾರೆ, ಇವರು ಸುಳ್ಳು ದೂರು ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಈ ಸುಳ್ಳು ದೂರುಗಳು ಅಥವಾ ಸುಳ್ಳು ಹೇಳಿಕೆಗಳನ್ನು ಕೊಡುವಂತದ್ದು ನಿಸ್ಸೀಮ ಇದಾನೆ. ಅನೇಕ ಸಂದರ್ಭಗಳಲ್ಲಿ ಹೇಳಿಕೆಗಳನ್ನು ಕಟ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತದೆ, ಸಾಕಷ್ಟು ತೊಂದರೆ ಆಗ್ತದೆ, ಲ್ಯಾಂಡ್ ಆರ್ಡರ್ ತೊಂದರೆ ಆಗ್ತದೆ, ಮಿಷನರಿ ಸಾಕಷ್ಟು ಯೂಸ್ ಮಾಡ್ತಾ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದೆಲ್ಲರೂ ಸಹ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಂದಾನೇ ಸಹ ಇಷ್ಟೆಲ್ಲ ನಾಟಕಗಳಾಗ್ತಾ ಇರೋದು. ಸೊ ಇದನ್ನು ನಿಜ ಅಂತ ಹೆಂಗೆ ಹೇಳಕ್ಕಾಗ್ತದೆ? ಅಥವಾ ಈ ಕಂಪ್ಲೇಂಟ್ ನಿಂದ ಒಂದಷ್ಟು ಜನ ಷಡ್ಯಂತ್ರಗಳಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ತನಿಖೆಗೊಳಪಡಿಸ್ಬೇಕು. ತನಿಖೆಗೊಳಪಡಿಸ್ತಾರೆ, ತನಿಖೆಗೊಳಪಡಿಸಿ ಅದನ್ನ ಅವ್ರದ್ದು ಒಂದು ವೇಳೆ ತಪ್ಪು ಮಾಡಿದ್ರೆ ಸುಳ್ಳು ದೂರ ಆಗಿದ್ರೆ ಬಿ ರಿಪೋರ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ತನಿಖೆ ಮಾಡಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ತಾರೆ. ನಿಜ. ಅಥವಾ ಯಾವ್ಯಾವ ವ್ಯಕ್ತಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ